ಬದಲಾವಣೆ ಬರುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗತ್ತೆ, ಜನರ ಕೈಲಿ ಪವರ್ ಬರುತ್ತೆ, ಜನರಿಗೆ ಎಲ್ಲಾ ಫೆಸಿಲಿಟಿನೂ ಸಿಗುತ್ತೆ, ಜನರಿಗೆ ಟೈಮ್ ಅನ್ನು ಉಳಿತದೆ. ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಗೆ ರಿಟರ್ನ್ಸ್ ಕೊಡುತ್ತೆ. ಖಂಡಿತ. ಸೊ ನಾವು ಎಷ್ಟು ವರ್ಷ ದುಡಿತೀವಿ? ಒಂದು 60 ವರ್ಷ, 50 ವರ್ಷ ದುಡಿತೀವಿ. ಹೌದು. ಅದ್ರಲ್ಲಿ 50% ಆಫ್ ಟೈಮ್ ನಾವು ನಮ್ಮ ಕಂಪನಿ ಕೊಟ್ಟಿರ್ತೀವಿ, ಅದರಿಂದ ದುಡ್ಡು ಗಳಿಸುತ್ತೆ. ಹೌದು. ಅದೇ ದುಡ್ಡನ್ನ ಸರ್ಕಾರಕ್ಕೆ 40% ಅಂದ್ರೆ ನಮ್ಮ ಪ್ರತಿ ವರ್ಷದಲ್ಲಿ 6 ತಿಂಗಳು ಸಮಯ ಯಾರಿಗ ಹೋಗ್ತಾ ಇದೆ? ಗೌರ್ಮೆಂಟಿಗೆ ನಾವು ಕೊಡ್ತಾ ಇದೀವಿ. ಹೌದೌದು. ನಮ್ಮ 30 ಅಥವಾ 50 ವರ್ಷ ನಾವು ಕೆಲಸ ಮಾಡಿದ್ಮೇಲೂ ಟ್ಯಾಕ್ಸ್ ಕಟ್ತೀವಿ. ಹೌದು. ಸೊ ಟೋಟಲ್ ಆಗಿ ನೋಡಿದ್ರೆ ನಮ್ಮ ಒಂದು 25-30 ವರ್ಷ ನಮ್ಮ ಜೀವನನ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಅದಕ್ ಮುಂಚೆ ಅವರು ಒಳ್ಳೆಯವರ ಕೆಟ್ಟವರ ಅಂತ ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಾ ಅವ್ರಿಗೆ ವೋಟ್ ಹಾಕಕ್ ಮುಂಚೆ ಅಂತ ನನ್ನ ಪ್ರಶ್ನೆ. ಸೊ ಇಲ್ಲಿ ನನ್ನ ನಂಬಿಕೆ ಏನಂದ್ರೆ ಒಳ್ಳೆಯವರು ಕೆಟ್ಟವರು ಮೇ ಬಿ ಇವಾಗ ಒಳ್ಳೆಯವರು ಇರ್ಬೋದು, ನಾಳೆ ದಿನ ಕೆಟ್ಟವ್ರು ಅಲ್ವಾ? ನಮ್ ಕೈಲಿಲ್ಲ. ಸೊ ಈಗ ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ಈಗ ನಾವು ಒಂದು ಏನೋ ಒಂದು ಪ್ರೈವೇಟ್ ಕಂಪ್ನಿಲಿ ನೀವು ಎಂಪ್ಲಾಯ್ ಆದ್ರೆ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾರೆ, ನೀವು ಹೀಗೆ ಕೆಲಸ ಮಾಡಬೇಕು, ಹಿಂಗೆ ಮಾಡ್ಬೇಕು. ಅವರು ಒಂದ್ ಮಟ್ಟಿಗೆ ನಂಬ್ತಾರೆ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದ್ಮೇಲೆ ಮುಂದೆ ಅವ್ರು ತಪ್ಪು ಮಾಡಲ್ಲ ಅಂತ ಗ್ಯಾರಂಟಿ ಇರಲ್ಲ ಅಲ್ವಾ? ಟರ್ಮ್ಸ್ ಅಂಡ್ ಕಂಡೀಷನ್ ಇಡ್ತಾರೆ ಓನರ್ಸ್ ಆದ್ರೆ. ಇಲ್ಲೂ ಅಷ್ಟೇ, ಓನರ್ಸ್ ನಾವು ವೋಟರ್ಸ್, ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಓಕೆ ಆಗಿದ್ರೆ ಬಾರಪ್ಪ, ಇಲ್ಲ ಅಂದ್ರೆ ಬೇಡ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿಯ. ಸರ್, ನಿಮ್ಗೆ 4 ಲಕ್ಷ ಕೋಟಿ ದುಡ್ಡು ಬಂದ್ರೆ ನಿಮ್ ಕೈಲಿ ಏನ್ ಮಾಡಕ್ ಸಾಧ್ಯ? 4 ಲಕ್ಷ ಕೋಟಿ ದುಡ್ಡು, ಅಷ್ಟೊಂದು ದುಡ್ಡು ಏನ್ ಮಾಡಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನ್ನ ವಾರ್ಡ್ ಅಥವಾ ನನ್ನ ರೋಡು ನನ್ಗೆ ಏನ್ ಬೇಕು, ಆ ಚಿಕ್ಕ ಜಾಗಕ್ಕೆ ಏನ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡು ಮೈಕ್ರೋ ಲೆವೆಲ್ ಅಲ್ಲಿ ಏನ್ ಬೇಕೋ ಅದನ್ನ ಮಾಡ್ದಕ್ಕೆ ನೀವು ರೆಡಿ. ಎಕ್ಸಾಂಪಲ್, ಈಗ ಮೇ ಬಿ ನಮ್ದು ಬ್ಯಾಂಗ್ಳೂರಲ್ಲಿ 200 ಚಿಲ್ಲರೆ ವಾರ್ಡ್ ಇದೆ. ಹೌದು. ಅದಕ್ಕೆ ಒಂದು ವಾರ್ಡ್ ಎಷ್ಟು ಅಂತ ನನ್ಗೆ, ನನ್ನ ಒಂದು ವಾರ್ಡ್ ಅಲ್ಲಿ ನನ್ಗೆ ಒಂದು ಸ್ಕೂಲ್ ಬೇಕು ನನ್ನ ಮಕ್ಳು ಓದೋದಕ್ಕೆ, ಆಮೇಲೆ ಒಳ್ಳೆ ರಸ್ತೆಗಳು ಬೇಕು, ಆಮೇಲೆ ಆ ರಸ್ತೆ ತುಂಬಾ ಸಲ ಅಗಿಬಾರ್ದು, ಅಂದ್ರೆ ತುಂಬಾ ಬಾಳ್ಕೆ ಬರಬೇಕು, ಎಫಿಷಿಯಂಟ್ ಆಗಿ ನನ್ನ ಏನೋ ದುಡ್ಡು ಯುಟಿಲೈಸ್ ಆಗ್ಬೇಕು. ಸೊ ಇದು ನನ್ನ ಮೈನ್ ಅಬ್ಜೆಕ್ಟಿವ್. ಓಕೆ. ಸೊ ಮತ್ತೆ ನೀವು ದುಡ್ಡು ಖರ್ಚು ಮಾಡ್ದಂಗೆ ಒಂದು MLA ಆಗ್ಲಿ ಅಥವಾ ಒಂದು ವಾರ್ಡ್ ಕಾರ್ಪೊರೇಟರ್ ಆಗ್ಲಿ ಆಗಕ್ ಸಾಧ್ಯನಾ ಈ ಪ್ರಜಾಪ್ರಭುತ್ವ ದೇಶದಲ್ಲಿ? ಮುಂಚೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇತ್ತೀಚೆಗೆ ನನ್ಗೆ ಗೊತ್ತಾಯ್ತು, ಈಗ ಆನ್ಲೈನ್ ಟೆಕ್ನಾಲಜಿ ಮೂಲಕ ಏನು ದುಡ್ಡು ತುಂಬಾ ಖರ್ಚು ಮಾಡ್ದಂಗೆ ನಮ್ಮ ಪಬ್ಲಿಸಿಟಿ ಕೊಟ್ಕೊಂಡು ನಾವು ನಿಂತ್ಕೊಂಡು ನಾವು ಆಯ್ಕೆ ಆಗೋ ಒಂದು ಫೆಸಿಲಿಟಿ ಇದೆ ಅಂತ ಗೊತ್ತಾಯ್ತು. ಅಂದ್ರೆ ದುಡ್ಡೇ ಖರ್ಚು ಮಾಡ್ದಂಗೆ ಹೆಂಗ್ ಸರ್ ವೋಟ್ ಹಾಕ್ತಾರೆ ನಿಮ್ಗೆ? ವೋಟ್ ಹೇಗ್ ಹಾಕ್ತಾರೆ, ಮೇಯ್ನು ನಾನೇನ್ ತಿಳ್ಕೊಂಡಿದೀನಿ, ಜನಗಳ ಪ್ರತಿನಿಧಿಯಾಗಿ ನಾನು ನಿಂತ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನಾನು ಅವ್ರಿಗೆ ಕನೆಕ್ಟ್ ಆಗ್ಬೇಕು, ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ಬೇಕು. ಈಗ ಆನ್ಲೈನ್ ಫೆಸಿಲಿಟಿ ಇರೋದ್ರಿಂದ ನಾನು ಫೇಸ್ಬುಕ್ ಮೂಲಕನಾಗ್ಲಿ ಅಥವಾ ಬೇರೆ ಒಂದು ಮಾಧ್ಯಮದ ಮೂಲಕನಾಗ್ಲಿ ನಾನು ಕನೆಕ್ಟ್ ಆಗ್ಬೋದು. ಸೊ ನನ್ನ ವಿಚಾರ ನಾನು ಹೇಳಿ ಜನಗಳ ಓನರ್ಸ್ ಆಗಿರೋದ್ರಿಂದ ನನ್ನ ವಿಚಾರ ಇಷ್ಟ ಆದ್ರೆ ಅದು ಅವರು ತಗೊಂಡು ನನ್ಗೆ ವೋಟ್ ಮಾಡ್ಬೋದು. ಸೊ ನೀವು ಯಾವ ತರ ಅವ್ರಿಗೆ ವಿಚಾರಗಳು, ಏನ್ ವಿಚಾರಗಳು ಹೇಳ್ತೀರಾ? ನನ್ಗೆ ಅದೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ಸೊ ನಾನು ಏನ್ ಮಾಡಬಲ್ಲೆ ಅಂತ ಅಂದ್ರೆ, ನನ್ಗೆ ಈ ತರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದೆ. ನನ್ನ ನಿಮಗೆ ಏನ್ ಬೇಕು, ಈಗ ನನಗೆ ನನ್ನ ವಾರ್ಡ್ ಅಲ್ಲಿ ಏನ್ ಬೇಕು ಅಂತ ನಂಗೆ ಇರುತ್ತೆ, ಅದೇ ತರ ಅವ್ರನ್ನು ಕನೆಕ್ಟ್ ಮಾಡಿ ಒಂದು ಪ್ಲಾಟ್ಫಾರ್ಮ್ಗೆ ಪಾರದರ್ಶಕವಾಗಿ ಏನ್ ಬೇಕು ಅಂತ ಕೇಳಿ ಅವರ ಏನು ಮೆಜಾರಿಟಿ ಏನ್ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಹತ್ರ ನಾವು ಅಲ್ಲಿ ಒಂದು ಪ್ಲಾಟ್ಫಾರ್ಮ್. ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರೆ. ಮತ್ತೆ ನೀವು ಇಲ್ಲಿ ಪವರ್ ನಿಮ್ ಕೈಲಿರುತ್ತಾ ಅಥವಾ ಪಬ್ಲಿಕ್ ಕೈಲಿರುತ್ತಾ? ಆವಾಗ ಪಬ್ಲಿಕ್ ಹೇಳ್ದಂಗ್ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಅವಾಗ ನೀವು ಹೆಂಗೆ ನಿಮ್ಮನ್ನ ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಬೈಕಂಡ್ ತಿರ್ಗಾಡೋ ತರ ಆಗ್ಬಿಡುತ್ತಲ್ಲ ಜನ. ಸೊ ಇಲ್ಲಿ ನಾನು ಒಬ್ಬ ಪ್ರಜೆಕ್ಟ್ ಥಿಂಕ್ ಮಾಡ್ತೀನಿ. ಹೌದು, ನಾನು ಈಗ ಎಲೆಕ್ಟ್ ಮಾಡಿರೋರ್ನ ಅವ್ರ ಹಿಂದೆ ಹೋಗಿ ನನ್ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡ್ಕೊಂಡು ಮಾಡೋದು ನನ್ಗೂ ಇಷ್ಟ ಇಲ್ಲ. ಯಾರೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆತರ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ಬೇಕು, ಅದೊಂದು ಸಿಸ್ಟಮ್ ಇರ್ಬೇಕು. ಆ ಸಿಸ್ಟಮ್ ಪಾರದರ್ಶಕವಾಗಿದ್ದು ಕಂಟ್ರೋಲು ಯಾವ ಓನರ್ಸ್ ಇದಾರೆ ಅಂದ್ರೆ ವೋಟರ್ಸ್ ಇದಾರೆ ಅವ್ರ ಕೈಲಿದ್ದಾಗ ಇದು ಸಾಧ್ಯ ಇಲ್ಲ. ಅಂದ್ರೆ ಭ್ರಷ್ಟಾಚಾರ ಮತ್ತೆ ನಮ್ಮ ಟೈಮ್ ವೇಸ್ಟ್ ಆಗೋದ್ರಲ್ಲಿ ಇರಲ್ಲ. ನಾವ್ ಏನೇ ಒಂದು ನಮ್ಮ ವಾರ್ಡ್ ಅಲ್ಲಿ ಸಮಸ್ಯೆ ಹೇಳ್ಕೊಂಡಾಗ ಅದು ಎಲ್ಲರಿಗೂ ಕಾಣಿಸಿದಾಗ ಅವರು ಯಾರು ಎಲೆಕ್ಟ್ ಆಗಿರ್ತಾರೆ ಅವರು ಸೀರಿಯಸ್ ಆಗಿ ತಗೊಂಡು ಅದು ಮಾಡ್ಬೇಕಾಗಿ ಬಂದೇ ಬರುತ್ತೆ. ಅವ್ರು ಇಗ್ನೋರ್ ಮಾಡಕ್ ಇವಾಗ ಸದ್ಯಕ್ಕಿಲ್ವಾ? ಈಗ ಗವರ್ಮೆಂಟ್ ಅವರು ಅಥವಾ ಯಾರೇ ಒಬ್ರು MLA ದವರು ಅವ್ರ ವಾರ್ಡ್ಗೆ ಅಂತ ಯಾವ್ದು ಬಿಟ್ಟಿಲ್ಲ, ಇದ್ರೂನು ಅದು ಪಬ್ಲಿಸೈಸ್ ಮಾಡಿಲ್ಲ. ಅಲ್ಲಿ ಜನಗಳ ಹಾಕಕ್ಕೆ ಅವ್ರಿಗೆ ಅವೇರ್ನೆಸ್ ಇಲ್ಲ.
ಸೊ ಇದ್ರ ಪರವಾಗಿ ನೀವು ಜನರಿಗೆ ಯಾವ ತರ ಅವೇರ್ನೆಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಜನಗಳಿಗೆ ನಾನು ನಮ್ಮ ಸುತ್ತಮುತ್ತ ಯಾರು ನನ್ನ ಫ್ರೆಂಡ್ಸು ಅವ್ರಿಗೆ ನನ್ಗೇನ್ ತಿಳಿದಿದೆ ಈ ತರ ಒಂದು ಇದ್ರೆ ಒಳ್ಳೇದಲ್ವಾ ಅಂತ ಅವ್ರಿಗೆ ಹೇಳ್ತೀನಿ, ಅವರು ಒಳ್ಳೇದು ಈ ತರ ಬೇಕು ಅಂತ ಹೇಳ್ತಾರೆ. ಖಂಡಿತ. ಮತ್ತೆ ಇನ್ನೊಂದು, ಸೊ ಇಲ್ಲಿ ನಾವು ಅವ್ರದ ಎಕ್ಸ್ಪೆಕ್ಟ್ ಮಾಡೋ ಬದಲು ನಾವೇ ಅದನ್ನ ಹೇಗೆ ಇನಿಷಿಯೇಟಿವ್ ತಗೊಂಡು ಕ್ರಿಯೇಟ್ ಮಾಡ್ಬೋದು, ಥಿಂಕ್ ಮಾಡ್ಬೋದು. ಓಕೆ, ಸೊ ಆ ತರದ್ ಯಾವ್ದಾದ್ರು ಇದುವರೆಗೂ ಒಂದು ಆಪ್ ಯಾವ್ದಾದ್ರು ಇದೆಯಾ ಆ ತರ ಪಬ್ಲಿಕ್ ನ ಕನೆಕ್ಟ್ ಮಾಡೋ ಅಂತ ಆಪ್? ಹಾ, ಓಕೆ. ಈಗ ಫೇಸ್ಬುಕ್ ಇದೆ, ಬಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಆ, ಏನೋ ಪಾಲಿಟಿಕ್ಸ್ ವಿಚಾರವಾಗಿಲ್ಲ. ಅದಕ್ಕೆ ಅಂತ ನಾನು ಈಗ ತಿಳ್ಕೊಂಡಿರೋದು ಪ್ರಜಾಕೀಯ ಅಂತ ಒಂದು ಪ್ಲಾಟ್ಫಾರ್ಮ್, ಒಂದು ಆಪ್ ಬಿಟ್ಟಿದ್ದಾರೆ. ಅದರಲ್ಲಿ ವೋಟರ್ಸ್ ಮತ್ತೆ ಯಾರು ಆಸ್ಪಿರೆಂಟ್ಸ್ ಇದ್ರೆ ಅವ್ರು ಕನೆಕ್ಟ್ ಆಗೋ ಒಂದು ಪ್ಲಾಟ್ಫಾರ್ಮ್ ಇದೆ. ಓ ಸೂಪರ್. ಸೊ ಇದ್ರಲ್ಲಿ ಅಂತ ಸ್ಪೆಷಲ್ ಏನಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಹೇಳೋ ತರ ಪ್ರಜಾಕೀಯ ಆಪ್ ಏನಿದೆ, ನಾನೊಬ್ಬ ಅದರಲ್ಲಿ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಅದ್ರಲ್ಲಿ ಅಂತ ವಿಶೇಷ ಏನಿದೆ? ಸೊ ಮೇನ್ ಆಗಿ ವಿಶೇಷ ಬಂದು ನಾನು ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ತುಂಬಾ. ನನ್ನ ಬಿಡುವಿನ ಸಮಯದಲ್ಲಿ ನಾನು ಅದ್ರಲ್ಲಿ ಲಾಗಿನ್ ಆಗ್ಬೇಕು. ಓಕೆ, ಆಮೇಲೆ ಅಲ್ಲಿ ಈಗ ಯಾರು ML ಆಗಬೇಕು, MP ಆಗಬೇಕು, ಅವರು ಬಂದು ಕನೆಕ್ಟ್ ಆಗ್ತಾರೆ. ಓಕೆ. ಸೊ ಆನ್ಲೈನ್ ಮೂಲಕ ನನ್ನ ಬಿಡುವಿನ ಸಮಯದಲ್ಲಿ ನನಗೆ ಏನೋ ಡೌಟ್ಸ್ ಇದೆ, ಅವ್ರು ಯಾವ ತರ ಕೆಲಸ ಮಾಡ್ತಾರೆ, ನಾನು ಅದನ್ನ ಕೇಳಿ ತಿಳ್ಕೊಬಹುದು. ನನ್ಗೆ ಅವ್ರು ಇಷ್ಟ ಆದ್ರೆ ಅವ್ರನ್ನ ನಾನು ಮುಂದಿನ ಎಲೆಕ್ಷನ್ ಅವ್ರು ನಿಂತಾಗ ನಾನು ಅವ್ರಿಗೆ ವೋಟ್ ಮಾಡೋದು ಈಸಿ ಆಗುತ್ತೆ. ಸೊ ಅದಕ್ ಮುಂಚೆ ಅವರು ಒಳ್ಳೆಯವರ ಕೆಟ್ಟವರ ಅಂತ ನೀವ್ ಹೆಂಗ್ ಡಿಸೈಡ್ ಮಾಡಿದೀರಾ ಅವ್ರಿಗೆ ವೋಟ್ ಹಾಕಕ್ ಮುಂಚೆ ಅಂತ ನನ್ನ ಪ್ರಶ್ನೆ. ಸೊ ಇಲ್ಲಿ ನನ್ನ ನಂಬಿಕೆ ಏನಂದ್ರೆ ಒಳ್ಳೆಯವರು ಕೆಟ್ಟವರು ಮೇ ಬಿ ಇವಾಗ ಒಳ್ಳೆಯವರು ಇರ್ಬೋದು, ನಾಳೆ ದಿನ ಕೆಟ್ಟವ್ರು ಅಲ್ವಾ? ಅದು ನಮ್ ಕೈಲಿಲ್ಲ. ಸೊ ಈಗ ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ಈಗ ನಾವು ಒಂದು ಏನೋ ಒಂದು ಪದಾರ್ಥ ತಗೊಳಬೇಕು, ಮೇ ಬಿ ಒಂದು ಸೈಟೇ ತಗೊಳಬೇಕು. ಸೈಟ್ ತಗೊಳಕದ ಅವ್ನು ಒಳ್ಳೆಯವನು ಅಂತ ತಗೊಳಲ್ಲ. ಒಳ್ಳೆಯವನು ಒಂದ್ ಕಡೆ ಇರ್ಬೇಕು, ಬಟ್ ಅವ್ನ್ ತಗೋತಾ ಇರೋದು ನಾವ್ ತಗೋತಾ ಇರೋದು ಪದಾರ್ಥದ ಸೈಟ್ ಅವಂದೇನಾ ಅನ್ನೋದಕ್ಕೆ ಒಂದು ಸಿಸ್ಟಮ್ ಇದೆ, ರಿಜಿಸ್ಟ್ರೇಷನ್ ಆಫೀಸ್. ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ. ಆ ಪ್ರಾಸೆಸ್ ಸಿಸ್ಟಮ್ ಮೇಲೆ ನಂಬಿಕೆ, ಗವರ್ಮೆಂಟ್ ನಮ್ ಸಿಸ್ಟಮ್ ಇಸಿ ಬೇಕು ಮತ್ತೆ ಅದೆಲ್ಲ ಗವರ್ಮೆಂಟ್ ಸಿಸ್ಟಮ್, ಆ ಸಿಸ್ಟಮ್ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಅದು ಅವಂದೇ ಅಪ್ಪ ಅಂತ ತಗೊಂತೀವಿ. ಅದಕ್ಕೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ಇರುತ್ತೆ. ಸೊ ಇಲ್ಲೂ ಹಾಗೇನೆ ಅವನು ಒಬ್ರು ಬಂದಿರ್ಬೋದು, ಹೌದು ನಾನು ಈ ಕೆಲಸ ಮಾಡ್ತೀನಿ, ಬಟ್ ಅಲ್ಲಿ ಅವ್ರ ಮೇಲೆ ನಂಬಿಕೆ ಇಡಕ್ಕಿಂತ ಆ ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟು ಅವ್ನು ನಾನು ಹಿಂಗೆ ಕೆಲಸ ಮಾಡ್ತೀನಿ, ಮಾಡದೇ ಇದ್ರೆ ನಾನು ಇಳಿತೀನಿ ಅಂತ ಒಂದು ಭರವಸೆ ಆ ಸಿಸ್ಟಮ್ ಮೇಲೆ ಅವನು ಸೈನ್ ಮಾಡಿರ್ತಾರೆ, ಅಗ್ರಿ ಆಗಿ ಬಂದಿರ್ತಾರೆ. ಆ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಅವ್ರಿಗೆ ವೋಟ್ ಹಾಕ್ತೀವಿ. ಈಗ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡು ನೀವೇನೋ ಯಾವ್ದೋ ಒಂದು ಇದಕ್ಕೆ ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ಸೈನ್ ಮಾಡಿರ್ತೀರಿ ಅಂತ ಹೇಳಿದ್ರಿ. ಆಮೇಲೆ ಅದು ಸೈನ್ ಮಾಡಾದ್ಮೇಲೆ ಅವ್ನು MLA ಆದ್ಮೇಲೆ ಅವ್ನು ರಿಸೈನ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಒಳ್ಳೆ ಪ್ರಶ್ನೆ. ಈಗ ಏನ್ ಮಾಡ್ಬೋದು, ಅದಕ್ಕೆ ನಾವು ಪೂರ ಏನ್ ಮಾಡ್ಬೋದು, ಆತರ ಮಾಡದೆ ತಪ್ಸಕ್ಕೆ ಏನ್ ಮಾಡ್ಬೋದು. ಎಕ್ಸಾಂಪಲ್, ಅವ್ರ ಹತ್ರ ಮುಂಚಿತವಾಗಿನೇ ನಾವು ರೆಸಿಗ್ನೇಷನ್ ಲೆಟರ್ ಇಸ್ಕೋಬಹುದು, ಪೋಸ್ಟ್ ಡೇಟೆಡ್. ಅವ್ರಿಗೆ ಅಷ್ಟು ಪ್ರಾಮಾಣಿಕರಾಗಿದ್ರೆ ಅವ್ರಿಗೆ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇವಾಗೆ ನಾವು ತಗೊಂಡು ಇಟ್ಕೋಬಹುದು. 51% ಮೆಜಾರಿಟಿ ವೋಟಿಂಗ್ ಬಂದ್ರೆ ಅವ್ರ ವಿರುದ್ಧ ಆಟೋಮೆಟಿಕ್ ಆಗಿ ಪೋಲಿಂಗ್ ಮಾಡಿದಾಗ 51% ಜಾಸ್ತಿ ಬಂದ್ರೆ ಅವರು ಕೆಳಗಿಳಿಬೇಕು ಅಂತ ಆಟೋಮೆಟಿಕ್ ಆಗಿ ಟೆಕ್ನಾಲಜಿನ ಆ ಒಂದು ರೆಸಿಗ್ನೇಷನ್ ಲೆಟರ್ ಎಲ್ಲಿ ತಲುಪಬೇಕು ಅಲ್ಲಿ ಹೋಗಿ ತಲುಪಬೇಕು. ನೋಡಿ ಸ್ನೇಹಿತರೆ, ಟೆಕ್ನಾಲಜಿ ಹೆಂಗಿದೆ ಇವತ್ತು ಅಂದ್ರೆ, ಮೊದ್ಲೇ ರಾಜೀನಾಮೆ ಲೆಟರ್ ತಗೊಂಡು ವಿತ್ ಪ್ರೂಫ್ ಏನಾದ್ರೂ ಪೋಲಿಂಗ್ ಮೂಲಕ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಜನ ರಿಜೆಕ್ಟ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಟೆಕ್ನಾಲಜಿ ಮೂಲಕ ಇವತ್ತು ಜನರ ಕೈಲಿ ತಗೊಳ್ಳೋ ಅಂತ ಪವರ್ ಇವ್ರು ಹೇಳ್ತಾ ಇದಾರೆ. ತುಂಬಾ ಅದ್ಭುತ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ವೇಣು ಅಂತ. ವೇಣು ಅವರೇ, ನೀವು ತುಂಬಾ ಚೆನ್ನಾಗಿ. ಬಟ್ ಇನ್ನೊಂದು, ಅವ್ರನ್ನ ನಾವು ಒಂದು ಕಾರ್ಪೊರೇಟ್ ಕಂಪ್ನಿ ತರ ಇಂಟರ್ವ್ಯೂ ಮಾಡ್ಬೋದಾ ಅದ್ರಲ್ಲಿ, ಅಥವಾ ಸುಮ್ನೆ ಏನೋ ಇವ್ರೇನೋ ತುಂಬಾ ಫೇಮಸ್ ಇದಾರೆ ಅಂತ ಓಟ್ ಹಾಕೋದು ಕರೆಕ್ಟಾ? ಯಾವ ತರ ಕರೆಕ್ಟ್ ಅದು ಅಂತ ನಾನು ಹೇಳಿದ್ನಲ್ಲ, ಈಗ ಕಾರ್ಪೊರೇಟ್ ಕಂಪ್ನಿಲಿ ನೀವು ಎಂಪ್ಲಾಯ್ ಆದ್ರೆ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾರೆ, ನೀವು ಹಿಂಗೆ ಕೆಲಸ ಮಾಡಬೇಕು, ಹಿಂಗೆ ಮಾಡ್ಬೇಕು. ಅವರು ಒಂದ್ ಮಟ್ಟಿಗೆ ನಂಬ್ತಾರೆ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದ್ಮೇಲೆ ಮುಂದೆ ಅವ್ರು ತಪ್ಪು ಮಾಡಲ್ಲ ಅಂತ ಗ್ಯಾರಂಟಿ ಇರಲ್ಲ ಅಲ್ವಾ? ಟರ್ಮ್ಸ್ ಅಂಡ್ ಕಂಡೀಷನ್ ಇಡ್ತಾರೆ. ಓನರ್ಸ್ ಆದ್ರೆ ಇಲ್ಲೂ ಅಷ್ಟೇ, ಓನರ್ಸ್ ನಾವು ವೋಟರ್ಸ್, ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಓಕೆ ಆಗಿದ್ರೆ ಬಾರಪ್ಪ, ಇಲ್ಲ ಅಂದ್ರೆ ಬೇಡ. ಓಕೆ ಓಕೆ, ಕರೆಕ್ಟ್ ಇದೆ. ಆಮೇಲೆ ಇನ್ನೊಂದು ನನ್ಗೆ ಇವಾಗ ಹೊಳಿತು ಡೌಟ್, ಅದು ಈಗ ನೀವು ಅಲ್ಲಿ ಮೆಜಾರಿಟಿ ಪೀಪಲ್ ಏನ್ ಪೋಲಿಂಗ್ ಮಾಡೋದ್ರಿಂದ 51% ಆದ್ರೆ ಅಂತ, ಅಲ್ಲಿನೂ ಹ್ಯಾಕ್ ಮಾಡ್ಬಿಟ್ಟು ಯಾರಾದ್ರೂ, ಇವಾಗ ನೀವು ಆಸ್ಪರೆಂಟ್ ಆಗಿರ್ತೀರಾ, ನಿಮ್ಮನ್ ಬೇಕು ಅಂತಾನೆ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಹ್ಯಾಕ್ ಮಾಡ್ಬಿಟ್ಟು ಏನಾದ್ರು ಫೇಕ್ ಓಟ್ಗಳು ಹಾಕ್ಬಿಟ್ರೆ? ಫಸ್ಟ್ ಇಲ್ಲಿ ಫೇಕ್ ವೋಟ್ ಹೆಂಗ್ ಬರುತ್ತೆ ಅಂತ ನಾವು ತಿಳ್ಕೊಬೇಕು ಅಲ್ವಾ? ಸೊ ವೋಟಿಂಗ್ ಸಿಸ್ಟಮ್ ನ ನಾವು ಅಲ್ಲಿ ಸ್ಟ್ರಾಂಗ್ ಮಾಡ್ಬೇಕಾಗುತ್ತೆ. ಆಪ್ ಅಲ್ಲಿ ವೋಟಿಂಗ್ ಇರುತ್ತೆ, ಅಲ್ಲಿ
ವೋಟರ್ ರಿಜಿಸ್ಟ್ರೇಷನ್ ಇರೋರು ಮಾತ್ರ ವೋಟ್ ಮಾಡೋ ಪವರ್ ಕೊಡ್ಬೇಕು. ಅವಾಗ ಅಲ್ಲಿ ಫೇಕ್ ವೋಟಿಂಗ್ ಆಗಲ್ಲ. ಓಕೆ 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 ಓಕೆ. ಸೊ ಅದು ಯಾವ ತರ ಮಾಡೋದು ಅಂತ ಒಂದು ಸಣ್ಣದಾಗಿ. ಸೊ ಈಗ ಪ್ರಜಾಕಿ ಆಪ್ ಇದೆ, ಹಾ. ಈಗ ಗೂಗಲ್ ಮೂಲಕ ಲಾಗಿನ್ ಆಗೋದಿದೆ. ಹ್ಮ್ ಬಟ್ ವೋಟಿಂಗ್ ಪವರ್ ರಿಜಿಸ್ಟ್ರೇಷನ್ ಇಂದ ಅಥೆಂಟಿಕೇಟ್ ಆದವ್ರು ಮಾತ್ರ ವೋಟಿಂಗ್ ಪವರ್ ಕೊಡ್ಬೇಕು. ಈಗ ನೀವು ವಾಟ್ಸ್ಆಪ್ ಅಲ್ಲಿ ನೋಡಿರ್ಬೋದು, ಅಲ್ಲಿ ಸ್ಟಾರ್ ಗ್ರೀನ್ ಚಿಹ್ನೆ ಬರುತ್ತೆ, ಅಂದ್ರೆ ಹೌದು. ಅವ್ರು ರಿಜಿಸ್ಟರ್ ಆಗಿರೋ ಕಂಪ್ನಿ ಮಾತ್ರ ಅಲ್ಲಿ ಟ್ರಸ್ಟೆಡ್ ಅಂತ ಬರುತ್ತೆ. ಹಾ. ಸೊ ಅಂತವ್ರಿಗೆ ಮಾತ್ರ ಇಲ್ಲಿ ವೋಟ್ ಕೊಡೋಂಗೆ ನಾವು ಒಂದು ಸಿಸ್ಟಮ್ ತರ್ಬೋದು. ಓ ಸೂಪರ್. ಅಂದ್ರೆ ಟೆಕ್ನಾಲಜಿ ಇವತ್ತು ಅಷ್ಟೊಂದು ಪವರ್ಫುಲ್ ಇದ್ರೂನು ಯಾಕೆ ನಮ್ಮ ಸರ್ಕಾರಗಳು, ಇದು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ, ಯಾಕೆ ಅವರು ಇದ್ರ ಬಗ್ಗೆ ಮತ್ತೆ ಪ್ರಧಾನಮಂತ್ರಿನೂ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು, ಆದ್ರೂ ಯಾಕೆ ಈ ತರ ಎಲ್ಲ ಇವಾಗ ಆಗ್ತಾ ಇಲ್ಲ? ನಾವು ಜನದ್ದು ತಪ್ಪ, ಇಲ್ಲ ರಾಜಕಾರಣಿಗಳು ತಪ್ಪ, ಅಥವಾ ಯಾರ್ದು ತಪ್ಪಂತ ನಿಮ್ಮ ಅಭಿಪ್ರಾಯ? ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಅಂಗಡಿ ಇರುತ್ತೆ, ಹ್ಮ್ ಅಂಗಡಿನಲ್ಲಿ ನಾನು ಒಬ್ರನ್ನ ನೇಮಕ ಮಾಡಿರ್ತೀನಿ, ಅಂಗಡಿ ನೋಡ್ಕೊಳಪ್ಪ, ಹ್ಮ್ ನಾನು ಓನರ್, ಹ್ಮ್ ನಾನು ಎಲ್ಲೋ ಬೇರೆ ಕೆಲಸ ಮಾಡ್ತೀನಿ. ಹ್ಮ್ ಈಗ ಅಂಗಡಿನಲ್ಲಿ ನಾನು ಜವಾಬ್ದಾರಿ ತಗೊಂಡಲ್ಲೇ ಅವ್ನ್ ಬಿಟ್ಬಿಟ್ರೆ ಅವ್ರು ಏನ್ ತಿಳ್ಕೊಂತಾರೆ, ಓನರ್ಗೆ ಬೇಡ ದುಡ್ಡು ಅಂತ ಅನ್ಬಿಟ್ಟು ಬೇಜವಾಬ್ದಾರಿಯಿಂದ ಇದು ಅವ್ರಿಗೆ ಬೇಕಾಗಿಲ್ಲ, ಅದಕ್ಕೆ ನಾನ್ ತಗೊಳ್ರಲ್ಲಿ ತಪ್ಪಿಲ್ಲ ಅಂತ ಅವ್ರು ತಗೊಂತಾ ಇರ್ತಾರೆ. ಓ ಸರಿನಾ? ಈಗ ಅದೇ ಸಮಸ್ಯೆ ಅಲ್ಲಿ ನಾವೇನ್ ಮಾಡ್ತೀವಿ, ಅವ್ರು ತಪ್ಪು ಮಾಡಬಾರ್ದು. ಈಗ ಪ್ರತಿಯೊಂದು ಕಡೆನೂ ತಪ್ಪು ನಡೆಯುತ್ತೆ, ಹ್ಮ್ ಆಯ್ತಾ? ತಪ್ಪು ಮಾಡೋ ಅವಶ್ಯಕತೆ ಕಮ್ಮಿ ಮಾಡಕ್ ಏನ್ ಮಾಡ್ತೀವಿ, CCTV ಇನ್ಸ್ಟಾಲ್ ಮಾಡ್ತೀವಿ, ಲೆಕ್ಕ ಕೇಳ್ತೀವಿ ಅವನ್ನ. ಅವಾಗ ತಪ್ಪು ಮಾಡೋದ್ ಕಮ್ಮಿ. ಫಾರ್ ಎಕ್ಸಾಂಪಲ್, ಈಗ ಒಂದ್ ದೊಡ್ಡ ದೈತ್ಯ ಕಂಪ್ನಿ ವಾಲ್ಮಾರ್ಟ್ ಅಂತ ಇದೆ, ಹ್ಮ್ ಮೋರ್ ಇದೆ ಇಂಡಿಯಾದಲ್ಲಿ. ಹ್ಮ್ ಹ್ಮ್ ಸೊ ಇಲ್ಲಿ ಓನರ್ ಬಂದ್ ಏನ್ ಕೂತಿದಾನ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಇಲ್ಲ, ಇಲ್ಲ. ಯಾವ್ದೋ ಬೇರೆ ದೇಶದಲ್ಲಿ ಇದೆ. ಹೌದು. ಆದ್ರೂ ಇಲ್ಲಿ ಯಾಕೆ ತಪ್ಪುಗಳು ಕಮ್ಮಿ ಆಗ್ತದೆ? ಅಲ್ಲೂ ತಪ್ಪು ನಡೀತಾ ಇರುತ್ತೆ, ಕಳ್ತನ ಆಗ್ತಾ ಇರುತ್ತೆ, ಆದ್ರೆ ಕಮ್ಮಿ ಇರುತ್ತೆ. ಹ್ಮ್ ಹೆಂಗೆ? ಪ್ರತಿ ಒಂದ್ ಕಡೆನೂ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಓ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವ್ನಿಗೆಲ್ಲ ಗೊತ್ತಾಗ್ತಾ ಇರುತ್ತೆ, ಅವ್ರೆಲ್ಲ ಟ್ರ್ಯಾಕ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಓನರ್ ಜವಾಬ್ದಾರಿ ತಗೊಂಡ್ ಚೆಕ್ ಮಾಡ್ತಾ ಇರ್ತಾನೆ. ಟ್ರಾನ್ಸ್ಪರೆನ್ಸಿ ಇದ್ರು, ಈಗ ಬುಕ್ ಅಲ್ಲಿ ಲೆಕ್ಕ ಇರುತ್ತೆ, ಅದನ್ನ ನೋಡ್ಲೇ ಇಲ್ಲ ಓನರ್ ಅಂದ್ರೆ ಉಪಯೋಗ ಇಲ್ಲ. ಲೆಕ್ಕನ ಸರಿ ಇರಕ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಉಪಯೋಗ ಅದೇ ಇಲ್ಲೂ ಅಷ್ಟೇ. ಗವರ್ಮೆಂಟ್ ಅವ್ರಿಗೆ ಅವ್ರ ಹತ್ರ ದುಡ್ಡಿದೆ, ಲೆಕ್ಕ ನಾವು ಕೇಳಲಿಲ್ಲ ಅಂದಾಗ ಅವ್ರು ಹೆಂಗ್ ಬೇಕಂಗ್ ಉಪಯೋಗಿಸ್ತಾರೆ. ಕರೆಕ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಅವ್ರ ಕಡೆ ಇದೆ, ಅವ್ರು ಮಾಡಲ್ಲ ಇದನ್ನ. ಇಲ್ಲಿ ಬೇಕಾಗಿರೋದು ಓನರ್ಸ್ಗೆ. ಸೊ ಓನರ್ಸ್ ಅವರು ನಾವು ಅದನ್ನ ಕೇಳ್ಬೋದು. ಸೊ ಓನರ್ಸ್ ಅಂದ್ರೆ ಸ್ನೇಹಿತರೆ, ಇಲ್ಲಿ ಓನರ್ಸ್ ಅಂದ್ರೆ ನಾವೇ ಮತದಾರರು. ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಕರ್ನಾಟಕದ ಮತದಾರರು ಇಲ್ಲಿ ಓನರ್ಸು. ನಾವೇ ಕೇಳ್ದಿದ್ಮೇಲೆ ಅವ್ನ್ ತಪ್ಪು ಮಾಡ್ತಿದ್ರು ನೋಡ್ಕೊಂಡ್ ಕುತ್ಕೊಂಡ್ರೆ ಅದು ಹಿಂಗೆ ನಡೀತದೆ ಅಂತ ಇವ್ರು ಹೇಳೋದು. ವೇಣು ಅವರು ಕರೆಕ್ಟ್ ಆಗಿ ಹೇಳಿದ್ರು. ಸೊ ಇನ್ನು ನಿಮ್ದು ಮೇನ್ ಸಂದೇಶ ಏನ್ ಕೊಡೋದಕ್ ಸಾಧ್ಯ ನೀವು? ಸೊ ಮೇನ್ ಸಂದೇಶ ಜನರದೇ ಅಂತ ಗೊತ್ತಾಗೋಯ್ತು ಇಲ್ಲಿ ನಿಮ್ಮ. ತಪ್ಪು ಅನ್ನಕ್ಕಿನ್ನ ಅದು ಬೇಜವಾಬ್ದಾರಿತನ ಅಥವಾ. ಹೌದು, ಖಂಡಿತ. ಸೊ ಇದಕ್ಕೆ ಯಾವ ತರ ತಿದ್ಕೊಂಡ್ರೆ ಕರೆಕ್ಟ್ ಆಗತ್ತೆ ಅನ್ನೋದಕ್ಕೆ ನೀವು ಯಾವ ತರ ನಮ್ ಜನರಿಗೆ ಒಂದು. ಸೊ ಇಲ್ಲಿ ನಾವ್ ಏನ್ ಕಳ್ಕೊತಾ ಇದೀವಿ ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಹ್ಮ್ ಸೊ ಇಲ್ಲಿ ನಾವು ಕಳ್ಕೊತಾರದ್ ಬರೀ ದುಡ್ಡಲ್ಲ, ಹ್ಮ್ ನಮ್ಮ ನಮ್ಮ ಟೈಮ್. ಓಕೆ ಓಕೆ ಓಕೆ. ಇದಕ್ಕೆ ನಾನೊಂದು ಉದಾಹರಣೆ ಹೇಳ್ತೀನಿ. ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವಿ ಗೊತ್ತು? ನಾವು 30% ಟ್ಯಾಕ್ಸ್ ಕಟ್ತೀವಿ, ಅದ್ರ ಮೇಲೆ ಹೌದು. GST ಕಟ್ತೀವಿ. ಹೌದು. ಸೇವ್ ಮಾಡಿದ್ರೆ ಅಲ್ಲಿ ಟ್ಯಾಕ್ಸ್ ಕಟ್ತೀವಿ, ಸೇವ್ ಮಾಡದೇ ಇದ್ರೆ ನಮ್ದು ದುಡ್ಡು ವ್ಯಾಲ್ಯೂ ಕಮ್ಮಿ ಆಗ್ತದೆ. ಹೌದೌದು. ಸೊ ಇದೆಲ್ಲ ಟ್ಯಾಕ್ಸ್ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು 50% ನಾವು ಟ್ಯಾಕ್ಸ್ ಕಟ್ತೀವಿ ನಾವು ದುಡ್ದಿರೋದ್ರೆ. ಹೌದೌದು. ಈಗ ಸುಮ್ನೆ ಒಂದು ಥಿಂಕ್ ಮಾಡೋಣ, ಹ್ಮ್ ನಾವು ಎಷ್ಟು ವರ್ಷ ದುಡಿತೀವಿ? ಒಂದು 60 ವರ್ಷ, ಹೌದು 50 ವರ್ಷ ದುಡಿತೀವಿ. ಹೌದು. ಅದ್ರಲ್ಲಿ 50% ಆಫ್ ಟೈಮ್ ನಾವು ನಮ್ಮ ಕಂಪನಿ ಕೊಟ್ಟಿರ್ತೀವಿ, ಅದರಿಂದ ನಾವು ದುಡ್ಡು ಗಳಿಸುತ್ತೀವಿ. ಹೌದು. ಅದೇ ದುಡ್ಡನ್ನ ಸರ್ಕಾರಕ್ಕೆ 40% ಅಂದ್ರೆ ನಮ್ಮ ಪ್ರತಿ ವರ್ಷದಲ್ಲಿ 6 ತಿಂಗಳು ಸಮಯ ಯಾರಿಗ ಹೋಗ್ತಾ ಇದೆ? ಗೌರ್ಮೆಂಟಿಗೆ ನಾವು ಕೊಡ್ತಾ ಇದೀವಿ. ಹೌದೌದು. ನಮ್ಮ 30 ಅಥವಾ 50 ವರ್ಷ ನಾವು ಕೆಲಸ ಮಾಡಿದ್ಮೇಲೂ ಟ್ಯಾಕ್ಸ್ ಕಟ್ತೀವಿ. ಹೌದು. ಸೊ ಟೋಟಲ್ ಆಗಿ ನೋಡಿದ್ರೆ ನಮ್ಮ ಒಂದು 25-30 ವರ್ಷ ನಮ್ಮ ಜೀವನನ ಅವ್ರಿಗೆ ಕೊಡ್ತಾ ಇದೀವಿ. ಇದು ಬರೀ ನಮಗ್ ಕಾಣ್ತಾ ಇರೋ ಟ್ಯಾಕ್ಸ್. ಅದ್ರ ಮೇಲೆ ಕಾಣಿರೋದು ಎಕ್ಸಾಂಪಲ್ ಈ ಮರಗಳು ನಮ್ಮ ಆಸ್ತಿ. ಯಾರೋ ಕಡ್ಕೊಂಡ್ ಹೋಗಿ ನಾಳೆ ದಿನ ನಮ್ಮ ಮನೆಗೆ ನಮ್ ಬಾಗ್ಲ ಮಾಡ್ಸಕ್ಕೆ ಅದಕ್ಕೆ ದುಡ್ಡು ಕೊಟ್ಟು ತಗೋತೀವಿ ಅಲ್ವಾ? ಆಮೇಲೆ ಮಣ್ಣು, ಅದು ನಮ್ಮ ಆಸ್ತಿ, ಅದನ್ನ ಮತ್ತೆ ಕೊಟ್ಟು ಮತ್ತೆ ಜಲ್ಲಿ ಕಲ್ಲು ಅಂತ ನಾವು ದುಡ್ಡು ಕೊಟ್ಟು ತಗೋತೀವಿ. ಸೊ ಆಮೇಲೆ ಹೆಲ್ತ್ ಅಲ್ಲಿ ದುಡ್ಡು ಕೊಟ್ಟು ಯಾಕೆ ಹೆಲ್ತ್ ಹೋಗ್ತಾ ಇದೆ? ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಪೊಲ್ಯೂಷನ್ ಜಾಸ್ತಿ, ಅಲ್ಲಿ ನಾವು ಮತ್ತೆ ದುಡ್ಡು ಕೊಡ್ತಾ ಇದೀವಿ. ಸೊ ಫೈನಲ್ ಆಗಿ ನಮ್ಗೋಸ್ಕರ ಕೆಲಸ ಮಾಡೋದು ಎಷ್ಟು ವರ್ಷ? ತುಂಬಾ ಕಮ್ಮಿ, ಅರ್ಧಕ್ಕಿಂತ ಕಮ್ಮಿ. ಸೊ ಇದೆಲ್ಲ ಫಸ್ಟ್ ತಿಳ್ಕೊಬೇಕು ಜನರು. ತಿಳ್ಕೊಂಡಾಗ ಹೌದು ನಾವು ಒಟ್ಟಾಗಿ ಇಲ್ಲ, ಒಗ್ಗಟ್ಟಿಂದ ಇಲ್ಲ ಅಂದಾಗ ಅದು ನಮ್ಗೆ ಲಾಸು. ಸೊ ಪ್ರತಿಯೊಬ್ರು ನಾವು ವಿಚಾರವಂತರಾಗ್ಲಿಲ್ಲ, ಏನೋ ಸಣ್ಣ ಪುಟ್ಟದ್ದು ಏನೋ ಆಸೆಗಳಿಗೆ ಗಿಫ್ಟ್ಗಳಿಗೆ ಏನಾದ್ರು ಹೋದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ ನಮ್ಗೆ ಲಾಸು, ಅವ್ರ ಜೊತೆ ಇಲ್ಲಿ ವಿಚಾರವಂತರಿಗೂ ಲಾಸು ಅನ್ನೋ ತರ. ಈಗ ನೀವ್ ಹೇಳ್ಬೋದು ಜನ ಏನಕ್ಕೆ ಇಲ್ಲ, ಟೈಮ್ ಇಲ್ಲ ಅಂತಾರೆ. ಟೈಮ್ ಯಾಕಿಲ್ಲ? ಥಿಂಕ್ ಮಾಡ್ಬೇಕು. ಮುಂಚೆ ಒಬ್ರು
ತಂದೆ ಕೆಲಸ ಮಾಡಿ ಎಷ್ಟೊಂದ್ ಜನ ಸಾಕ್ತಾರೆ. ಹೌದು, ಈಗ ಇಬ್ರು ಕೆಲಸ ಮಾಡಿ ಒಬ್ಬ ಮಗು ಇಬ್ರು ಮಗುವಿನ ಸಾಕ ಕಷ್ಟ ಆಗ್ತದೆ. ತುಂಬಾ ಕಷ್ಟ ಆಗ್ತಾ ಯಾಕೆ ಇದೆ. ಅಂದ್ರೆ ಇಲ್ಲಿ ಥಿಂಕ್ ಮಾಡಿ, ಟ್ಯಾಕ್ಸ್ ಮೂಲಕ ನಮ್ಮ ಟೈಮ್ ಹೋಗ್ತಾ ಇದೆ. ಆ, ಈಗ ಉಲ್ಟಾ ಮಾಡ್ಬೇಕಂದ್ರೆ ಟ್ಯಾಕ್ಸ್ ನಮ್ಗೆ ಉಳ್ಕೊಂಡ್ರೆ ಟೈಮ್ ನಮ್ಗೆ ಉಳ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ನಾನೀಗ 8 ಗಂಟೆ ಕೆಲಸ ಮಾಡೋದು ಬೇಡ, ನಂಗೆ ಏನ್ ಇಷ್ಟನೋ, ನಂಗೆ ಮ್ಯೂಸಿಕ್ ಇಷ್ಟ, ಅದನ್ನ ಮಾಡ್ತೀನಿ ಅಂತ. ಹ್ಮ್. ಕಮ್ಮಿ ಸಂಬಳ ಬರ್ಲಿ, ನಾನು ಜೀವನ ಮಾಡಬಹುದು. ಇಲ್ಲಿ ಲಿವಿಂಗ್ ಕಾಸ್ಟ್ ಕಮ್ಮಿ ಇದ್ದಾಗ ಹೌದೌದು. ಅಂದ್ರೆ ನಮ್ ಟೈಮ್ ನಮ್ಗೆ ಉಳಿಯುತ್ತೆ. ಹ್ಮ್. ಸೊ ಈಗ ಅವಾಗ ಟೈಮ್ ಸಿಗುತ್ತೆ ಜನರಿಗೆ. ಸೊ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಬೇಕು. ಈಗ ನಾವು 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ನಮ್ದು 50 ನಿಮಿಷ ನಮ್ದೇ ಅಲ್ಲ, ನಮ್ ಮಕ್ಳದು 50 ನಿಮಿಷ 1 ಅವರ್ ವಾಪಸ್ ಬರುತ್ತೆ ಫ್ಯೂಚರ್ ಅಲ್ಲಿ. ಖಂಡಿತ. ಸೊ ಈಗ ನಾನು ನಂದದೇ ಉಳಿಸ್ಬೇಕು. ನಾವು ನನ್ನ ಅಟ್ಲೀಸ್ಟ್ 25 ವರ್ಷದಲ್ಲಿ 5 ವರ್ಷ ನಾನು ವಾಪಸ್ ತಗೊಂಡ್ರೆ ನನ್ನ ಮಕ್ಳಿಗೂ ಎಷ್ಟೋ ವರ್ಷ ಟೈಮ್ ಕಮ್ಮಿ ಆಗುತ್ತೆ. ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಸ್ನೇಹಿತರೆ ನೋಡಿ, ಈ ತರ ನಾವೆಲ್ಲರೂ ನಿಜವಾಗ್ಲೂ ಬದಲಾಗಿ ವಿಚಾರವಂತರಾಗಿ ನಮ್ ಕೈಲಿ, ಜನರ ಕೈಲಿ ಪವರ್ ಬರೋ ತರ ಏನಾದ್ರು ಖಂಡಿತ ನಾವು ಮಾಡ್ಕೊಂಡ್ರೆ ಎಷ್ಟೆಲ್ಲಾ ಟೈಮ್ ಉಳಿಯುತ್ತೆ, ಎಷ್ಟೆಲ್ಲಾ ದುಡ್ಡು ಉಳಿಯುತ್ತೆ, ಎಷ್ಟೆಲ್ಲಾ ನಾವು ಸಫರ್ ಆಗೋದು ಉಳಿಯುತ್ತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಹಂತವಾಗಿ ನಮ್ಗೆ ಇವರು ವೇಣು ಅವ್ರು ವಿವರಿಸಿದ್ದಾರೆ. ಸೊ ಧನ್ಯವಾದ. ನೀವು ಫೈನಲ್ ಆಗಿ ನಿಮ್ಮ ಅಭಿಪ್ರಾಯ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ? ಏನಿಲ್ಲ, ಜನರಲ್ಲೂ ಓಟನ ಕರೆಕ್ಟ್ ಆಗಿ ಹಾಕ್ಬೇಕು, ಸಿಸ್ಟಮ್ ನೋಡಿ ಹಾಕ್ಬೇಕು. ಜನಗಳ ಅವ್ರ ಮೇಲೆ ಒಂದು ಏನೋ ಟ್ರಸ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ ಸಿಸ್ಟಮ್ ಮೇಲೆ ಇಟ್ರೆ ಅದು ಲಾಂಗ್ ಟರ್ಮ್ ನಮ್ಗೆ ವಾಪಸ್ ಟೈಮ್ ನ ಕೊಡುತ್ತೆ. ಸೊ ವಿಚಾರಕ್ಕೆ ಓಟ್ ಹಾಕಿ, ಐಡಿಯಾಲಜಿಗೆ ಓಟ್ ಹಾಕಿ, ಅದು ಆಲ್ರೆಡಿ ಸಂವಿಧಾನದಲ್ಲಿ ಇರುವಂತದ್ದು ಏನಿದೆಯೋ ಮತ್ತೆ ಅಲ್ಲಿ ನಮ್ಮ ವಾಯ್ಸಿಗೆ ಬೆಲೆ ಸಿಗೋ ಅಂತ ಕಡೆ ನಾವು ಅಲ್ಲಿ ನಮ್ಮ ವಾಯ್ಸ್ ನಮ್ ಕಂಟ್ರೋಲ್ ನಮ್ಮ ಹತ್ರ ಇಟ್ಕೊಳ್ಳಿ. ಸೊ ಈ ತರ ಬರ್ಬೇಕು ಅಂತಂದ್ರೆ ಆ ತರದ್ ಯಾವ್ದಾದ್ರು ಇಂಡಿಯಾದಲ್ಲಿ ಇದೆಯಾ ಪಾರ್ಟಿ ಅನ್ನೋದಕ್ಕಿಂತ ಆ ತರ ಐಡಿಯಾಲಜಿ ಯಾವ್ದಾದ್ರು ಇದೆಯಾ? ಹೌದು, ಆತರ ಐಡಿಯಾಲಜಿ ಪ್ರಜಾಕಿ ಅಂತ ಒಂದು ಐಡಿಯಾಲಜಿ ಇದೆ. ಅದರಲ್ಲಿ ಒಂದು SOP ಅಂತ ಇದೆ. ಆ ಸಿಸ್ಟಮ್ ಮೂಲಕ ಕಾರ್ಯನಿರ್ವಹಿಸ್ತೀವಿ ಅಂತ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಅದು ಒಪ್ಕೊಂಡು ಬರೋ ಅಂತ MLA MB ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಅದನ್ನ ನೋಡಿ ನಾವು ಟ್ರಸ್ಟ್ ಮಾಡಿ ಮುಂದೆ ಅಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಅನ್ನೋದಕ್ಕೆ ಯಾವ ತರ ಗ್ಯಾರಂಟಿ ಕೊಡ್ತಾರೆ? ಗ್ಯಾರಂಟಿ, ಕನೆಕ್ಟಿವಿಟಿ, ಟ್ರಾನ್ಸ್ಪರೆನ್ಸಿ. ಸೊ ಕೇಳೋದಕ್ಕೆ ಕನೆಕ್ಟಿವಿಟಿ ಮೇನ್. ಏನ್ ಕೇಳಿದೆ ಅಲ್ಲಿ ಪಾರದರ್ಶಕವಾಗಿ ಎಲ್ಲಾ ಪೈಸೆ ಲೆಕ್ಕ ಇಟ್ಟಾಗ ನಾವು ಜನ ಅಲ್ಲಿ ಪರಿಶೀಲನೆ ಮಾಡಿದಾಗ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದಾಗ ಅಲ್ಲಿ ಪಾರದರ್ಶಕ ಏನೋ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ. ಅಲ್ಲಿ ಕಾಣಿಸ್ಬಿಡುತ್ತೆ ನಿಮ್ಗೆ. ಈಗ ನನ್ಗೆ ಯಾವ್ದೋ ಒಂದ್ರಲ್ಲಿ ವಿಚಾರ ಗೊತ್ತು. ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಇಂಜಿನಿಯರಿಂಗ್ ಬಗ್ಗೆ ಗೊತ್ತು, ನಾನು ಅದನ್ನ ಚೆಕ್ ಮಾಡ್ಬೋದು. ಬೇರೆ ರೋಡ್ ಬಗ್ಗೆ ಸಿವಿಲ್ಗೆ ನಿಮಗೆ ಗೊತ್ತಿರ್ಬೋದು, ಇವತ್ತೊಂದ್ 5 ನಿಮಿಷ ಚೆಕ್ ಮಾಡ್ಬೋದು. ಭ್ರಷ್ಟಾಚಾರ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು, ಅಲ್ಲಿ ತಪ್ಪು ನಡೀತಾ ಇದೆ. 10 ಲಕ್ಷ ಕೊಟ್ಟು ರೋಡ್ ಆಗ್ತಾ ಇದಾರೆ, ಅದಕ್ಕೆ 5 ಲಕ್ಷದಲ್ಲಿ ಆಗಂತ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ನೀವು ವಾಯ್ಸ್ ರೈಸ್ ಮಾಡಿ ಜನ ಎಲ್ಲ ನೋಡಿ ಪ್ರಶ್ನೆ ಮಾಡಿದಾಗ ಅವನು ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಲೈಕ್ ಇವಾಗ ಫೇಸ್ಬುಕ್ ಅಲ್ಲಿ ಹೆಂಗೆ ನಾವು ಕಾಮೆಂಟ್ ಮಾಡಿದಾಗ ಎಲ್ರು ನೋಡಿದವರು, ಅದೇ ತರನೇ ಈ ಆಪ್ ಮೂಲಕ ಪ್ರತಿಯೊಬ್ರು ನೋಡಿದಾಗ ಡೆಫಿನೆಟ್ಲಿ ಅದು ಬದಲಾವಣೆ ಬರುತ್ತೆ. ಅಲ್ಲಿ 10 ಲಕ್ಷ ಖರ್ಚು ಮಾಡ್ತೀವಿ, ಒಂದು ಮಾಸ್ಕಿಗೆ 200 ರೂಪಾಯಿ ಯಾಕೆ ಖರ್ಚು ಮಾಡ್ತೀಯಪ್ಪ, 30 ರೂಪಾಯಿದಲ್ಲಿ ಆಗತ್ತ ಅಲ್ವಾ ಅಂತ ಕ್ವಶನ್ ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು ಗೊತ್ತಾಗುತ್ತೆ. ಡೆಫಿನೆಟ್ಲಿ ಗೊತ್ತಾಗುತ್ತೆ. So ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ಈಗ ನನಗೆ ಎಲ್ಲ ಸ್ಕಿಲ್ಸ್ ಇರಲ್ಲ. ಸೊ ಒಬ್ಬೊಬ್ರಿಗೆ ಒಂದೊಂದರ ಸ್ಕಿಲ್ಸ್ ಇರುತ್ತೆ, ಅದ್ರಲ್ಲಿ ಅವ್ರವ್ರ ಮೂಲಕ ಅದನ್ನ ಜನರಿಗೆ 5 ನಿಮಿಷ ಸಮಯ ಕೊಟ್ಟು ಅಲ್ಲಿ ಕೊಟ್ರೆ ಖಂಡಿತ ಇದು ಬದಲಾವಣೆ ಬರುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಜನರ ಕೈಲಿ ಪವರ್ ಬರುತ್ತೆ, ಜನರಿಗೆ ಎಲ್ಲಾ ಫೆಸಿಲಿಟಿನೂ ಸಿಗುತ್ತೆ, ಜನರಿಗೆ ಟೈಮ್ ಅನ್ನು ಉಳಿತದೆ, ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಗೆ ರಿಟರ್ನ್ಸ್ ಕೊಡುತ್ತೆ ಖಂಡಿತ. ಸೊ ತುಂಬಾ ಅದ್ಭುತವಾಗಿ ಹೇಳಿದ್ರು ವೇಣುವರು. ಧನ್ಯವಾದ ವೇಣುವರೇ. ಸೊ ಮತ್ತೆ ಸ್ನೇಹಿತರೆ ನೋಡಿ, ಈ ತರ ಒಂದು ಟ್ರಾನ್ಸ್ಪರೆನ್ಸಿ, ಈ ತರದೊಂದು ಪ್ರಜ್ಞಾವಂತಿಕೆಯಿಂದ ನಾವೆಲ್ಲರೂ ಇರೋದನ್ನ ನಾವು ಖಂಡಿತ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಬದಲಾವಣೆ ಬಂದೇ ಬರುತ್ತೆ, ಅದ್ರಲ್ಲಿ ಅನುಮಾನ ಇಲ್ಲ. ಎಚ್ಚೆತ್ಕೊಳ್ಳೋಣ. ಪ್ರಜಾಕಿ ಅಂತ ಹೇಳಿದ್ರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.